ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವ 4 ಸುಳ್ಳುಗಳನ್ನು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ದಾಖಲೆಗಳಿದೆ, ಹಂತ ಹಂತವಾಗಿ ಅದನ್ನ ನಾನು ಬಿಡುಗಡೆ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಬಹಳ ವಿಶ್ವಾಸ, ತಮ್ಮ ವಾದದ ಬಗ್ಗೆ ಅಚಲವಾದ ನಂಬಿಕೆ ಸ್ನೇಹಮಯಿ ಕೃಷ್ಣ ಅವ್ರ ಮಾತನಲ್ಲಂತೂ ಕೇಳಿಸ್ತಾ ಇದೆ. ಸಿದ್ದರಾಮಯ್ಯನವ್ರ ಮಾತನಲ್ಲೂ ಇತ್ತು. ಜುಲೈ ತಿಂಗಳಲ್ಲಿ ಅವರೇ ಬಿಡುಗಡೆ ಮಾಡಿದ ದಾಖಲೆಯಲ್ಲಿ ವೈಟ್ನರ್ 50-60 ರೂಪಾಯಿಗೆ ಸಿಗೋ ವೈಟ್ನರ್ ಅಲ್ಲಿ ಮರ್ಯಾದೆ ಕಳ್ಕೊಳ್ತಾ ಇದ್ದಾರಾ ಸಿದ್ದರಾಮಯ್ಯನವರು? ಹಿಂಗೊಂದು ವೈಟ್ನರ್ ಹಾಕಿದ ದಾಖಲೆಯನ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ, ಮುಂದೊಂದು ದಿನ ನನಗೆ ಇದೇ ಕಂಟಕವಾಗಬಹುದು ಅನ್ನೋದರ ಅರಿವನ್ನ ಮರೆತು ಈ ದಾಖಲೆಯನ್ನ ಬಿಡುಗಡೆ ಮಾಡಿದ್ರ ಸಿದ್ದರಾಮಯ್ಯನವರು? ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಉತ್ತರ ಕೊಡ್ತಾರಾ ಸಿದ್ದರಾಮಯ್ಯನವರು? ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರಾ? ಜನರ ಮುಂದಿಡುವ ಕರ್ತವ್ಯ ನಮ್ಮದು. ನಮಗೆ ಸಿಕ್ಕಿರುವ ದಾಖಲೆಯನ್ನ ಇವತ್ತು ಜನರ ಮುಂದಿಟ್ಟಿದ್ದೇವೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಉತ್ತರ ಕೊಡ್ತಾರೆ, ವಿರೋಧ ಪಕ್ಷದವರು ಇದನ್ನ ಯಾವ ರೀತಿ ಬಳಸ್ಕೊಳ್ತಾರೆ, ಕಾದ್ ನೋಡೋಣ. ಎನಿವೆ, ಇಂಥ ಜಾಗದಲ್ಲಿ ಸೈಟ್ ಕೊಡಿ ಅಂತ ಹೇಳಿ ಕೇಳಿರ್ಲಿಲ್ಲ, ಇದು ಸಿದ್ದರಾಮಯ್ಯನವರ ವಾದ. ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರ 4 ಸುಳ್ಳುಗಳು ಇದೀಗ ಬಹಿರಂಗ ಆಗಿದೆ. ಸೈಟ್ ಕೇಳಿ ಪಡೆದಿಲ್ಲ ಅಂದಿದ್ರು ಸಿದ್ದರಾಮಯ್ಯನವರು, ಅವ್ರ ಪತ್ನಿ ಸೈಟ್ ಕೊಡಿ ಅಂತ ಕೇಳಿದ್ದಾರೆ. 2011ರಲ್ಲಿ ಕೃಷಿ ಭೂಮಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು, ಅವ್ರ ಪತ್ನಿ ಹೇಳಿದ್ದಾರೆ 2001ರಲ್ಲೇ ಸೈಟ್ ಮಾಡಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ. 2 ಸುಳ್ಳು. ಮೂರನೇದು, 50-50 ಅನುಪಾತದಲ್ಲಿ ಸೈಟ್ ನೀಡಿರೋದು ನಿಯಮಕ್ಕೆ ಅನುಸಾರವಾಗಿ ಅಂತ ಹೇಳಿದ್ರು. ಆದ್ರೆ ನಿಯಮ ಬಾಹಿರ. ದೇವನೂರು ಬಡಾವಣೆಯಲ್ಲಿ ಸೈಟ್ಗಳಿರ್ಲಿಲ್ಲ, ಹಂಗಾಗಿ ಬೇರೆ ಕಡೆ ಅನ್ನೋ ರೀತಿಯಲ್ಲಿ ವಾದ ಇತ್ತು. ದೇವನೂರಿನಲ್ಲಿ ಸೈಟ್ ಇತ್ತು, ಕೊಟ್ಟಿದ್ದಾರೆ. 4 ಸುಳ್ಳು. ಸಿದ್ದರಾಮಯ್ಯನವರು ಹಿಂದೆ ಹೇಳಿದ್ರಲ್ಲ, ಅವ್ರು ಕೊಟ್ಟರು ನಾವು ಇಸ್ಕೊಂಡ್ವಿ, ಅಷ್ಟು ಸಿಂಪಲ್ ಆಗಿಲ್ಲ ರೀ ವಿಚಾರ. ಅವ್ರು ಕೊಟ್ಟರು ನಾವು ಇಸ್ಕೊಂಡ್ವಿ, ಅಷ್ಟು ಸಿಂಪಲ್ ಆಗಿಲ್ಲ. ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ರು, ನಮ್ ತಪ್ಪಿಲ್ಲ. ಈಗೇನು ಹೇಳ್ತಾರೆ? ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ರೈಟ್. ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಲ್ಯಾಂಡ್ ಟು ಲ್ಯಾಂಡ್, ನಾವು ಲ್ಯಾಂಡ್ ಕಳ್ಕೊಂಡ್ವಿ, ನಮಗೆ ಲ್ಯಾಂಡ್ ಕೊಟ್ಟಿದ್ದಾರೆ, ತಪ್ಪೇನು? ಸಿದ್ದರಾಮಯ್ಯ ನಾವು ಕೇಳ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ, ದಯವಿಟ್ಟು ಬನ್ನಿ, ನೀವು ನನ್ನ ಜೊತೆ ಬನ್ನಿ, ನಿಮ್ಮ ಕೃಷಿ ಭೂಮಿ ಎಲ್ಲಿದೆ ತೋರಿಸಿ. 2010ರಲ್ಲಿ ಕೃಷಿ ಭೂಮಿ ಆಗಿತ್ತು ಅಂತ ಹೇಳ್ತಾರಲ್ಲ, ಆ ಕೃಷಿ ಭೂಮಿ ತಾವು ಇಟ್ಟು ತೋರಿಸಿ. ಇಡೀ ರಾಜ್ಯದ ಮಾಧ್ಯಮದವ್ರ ಜೊತೆ ಬರಲಿ. ಅವರು ಶ್ರೀಮತಿ ಪಾರ್ವತಿ ಅವರಿಗೆ ದಾನಪತ್ರ ಮೂಲಕ ನೀಡಿರ್ತಕ್ಕಂಥ 3 ಎಕರೆ 16 ಗುಂಟೆ ಕೃಷಿ ಭೂಮಿ ಎಲ್ಲಿತ್ತು ಅಂತೇಳಿ ಅವ್ರು ತೋರಿಸ್ಲಿ ಮೇಡಮ್. ಕಾನೂನು ಪ್ರಕಾರ ಅದು ಆಸ್ತಿ ಅವ್ರದ್ದು ಒಂದು ಹೇಳೋದಕ್ಕೆ ದಾಖಲಾತಿ ಬಿಡುಗಡೆ ಮಾಡಲಿ ಮೇಡಮ್. ಇವರು ಸುಳ್ಳು ದಾಖಲೆನ ನೋಂದಣಿ ಮಾಡ್ಕೊಂಡ್ಬಿಟ್ರೆ ಅದು ಅವರ ಆಸ್ತಿ ಆಗೋದಲ್ಲ. ಅದೇ ಕಾನೂನಿನ ಒಂದು ರೀತಿ ನಿಯಮಗಳಿದೆ, ಆ ನಿಯಮಗಳ ಪ್ರಕಾರ ಇವರು ಜಮೀನನ್ನು ಖರೀದಿ ಮಾಡಿಲ್ಲವಾದ್ರಿಂದ ಆ ಭೂಮಿ ಅವ್ರಿಗೆ ಸೇರಿದಲ್ಲ. ಈಗ ಶ್ರೀಮತಿ ಪಾರ್ವತಿಯವರ ಲಿಖಿತ ದಾಖಲೆಯ ಪ್ರಕಾರನೇ 2001ರಲ್ಲಿ ಮೋಡ ಆಸ್ತಿಯಾಗಿತ್ತು. ಮತ್ತೆ ಮೋಡಾದ್ರೂ ಕೂಡ ಬೇರೆಗೆ ನಿವೇಶನ ಕೊಟ್ಟಿರೋದ್ರಿಂದ ಆ ಆಸ್ತಿ ಬೇರೆದಾಗಿತ್ತು, ಮೋಡದಲ್ಲಾಗ. ಆ ಸಂದರ್ಭದಲ್ಲಿ ಆ ಜಮೀನು ಮೋಡದಲ್ಲೂ ಇರಲಿಲ್ಲ, ಆ ನಿವೇಶನಗಳಾಗಿ ಬೇರೆಯವ್ರಿಗೆ ವರ್ಗಾವಣೆ ಆಗೋಗಿತ್ತು. ಹಾಗಿದ್ದಾಗ ಇವ್ರ ಭೂಮಿ ಹೇಗಾಗುತ್ತೆ ಮೇಡಮ್? ಇದ್ರ ಜೊತೆಗೆ ನನ್ನ ಹತ್ರ ಇನ್ನೊಂದು ಡಾಕ್ಯುಮೆಂಟ್ ಹಳೇದು ಒಂದಿದೆ. ಈ ಮುಖ್ಯಮಂತ್ರಿಗಳ ಪತ್ನಿ ಬರ್ದಿರೋದ್ರಲ್ಲಿ ಹೇಳ್ತಾರೆ, ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ಪರಿಹಾರವನ್ನ ನೀಡಿರೋದಿಲ್ಲ. ಅಂದ್ರೆ ನಮ್ಮ ಭೂಮಿಯನ್ನ ವಶಕ್ಕೆ ಪಡೆದಿದ್ದಾರೆ ಮೂಡಾದವರು, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ. ಬಟ್ ಇದೇ ಜಾಗಕ್ಕೆ ಸಂಬಂಧಪಟ್ಟಂತೆ ಐ ಥಿಂಕ್ ಇದು 1997ರ ಡಾಕ್ಯುಮೆಂಟು, ಅವಾರ್ಡ್ ನೋಟಿಸ್. ಕೆಸರೆ ಗ್ರಾಮದ್ದು ಇದು ಕೊಟ್ಟಿರೋದು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಇದೇ ಜಾಗ. ಇದೇ ಜಾಗ. ಇಲ್ಲಿ ಅವ್ರ ಅವಾರ್ಡ್ ನೋಟಿಸ್ ಅಂದ್ರೆ ಏನ್ ಸರ್, ಜನರಿಗೆ ಅರ್ಥ ಆಗೋ ತರ ಭೂಮಿ ತಗೊಂಡಿದ್ದಾರೆ, ಅದಕ್ಕೆ ಪರಿಹಾರ ಕೊಡ್ತಿದ್ದಾರೆ. ಎಷ್ಟು? 3,24,700 ರೂಪಾಯಿ. ಕರೆಕ್ಟಾ?
ಇದನ್ನ ಇಸ್ಕೊಂಡಿಲ್ಲ ನಿಂಗ ಜವರ ಅಥವಾ ಅವ್ರ ಕುಟುಂಬಸ್ಥರು ಇಸ್ಕೊಂಡಿಲ್ಲ. ಮೇಡಮ್ ಇಲ್ಲಿ ನೀವು ಇನ್ನೂ ಗಮನಿಸಬೇಕು, ಕಾಂಗ್ರೆಸ್ ಅವರು ರಾಜ್ಯ ಜನತೆಗೆ ಹೆಂಗ್ ಮೂರ್ಖರಾಗಿ ಮಾಡ್ತಾರೆ ಅಂತಂದ್ರೆ 1998 ಇಸ್ವಿಲಿ ಹೇಗೆ ಅದು ಭೂ ಸ್ವಾಧೀನ ಕೈ ಬಿಡಲಾಗಿದೆ ಅಂತ ಹೇಳಿ ಆದೇಶ ಆಗಿದೆ. ಆ ಸಂದರ್ಭದಲ್ಲಿ ನಿಂಗವರು ಜವರ ಬದುಕಿರ್ಲಿಲ್ಲ, ಹೌದು, ಸತ್ತೋಗಿದ್ರು. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಅದು ಹೆಸರು ಮೇಲೆ ಭೂ ಸ್ವಾಧೀನ ಕೈ ಬಿಡಲ್ಲ, ಆ ಸರ್ವೆ ನಂಬರ್ ಮೇಲೆ ಬಿಡುಗಡೆ ಆಗೋದು ಅಂತ ಹೇಳ್ತಾರೆ. ಆ ಪ್ರಕಾರ 98ನೇ ಇಸ್ವಿಲೆ ಆ ಸರ್ವೆ ನಂಬರ್ಗೆ ಅವಾರ್ಡ್ ಮಾಡಿ ಆ ಪರಿಹಾರ ಹಣನ ಬ್ಯಾಂಕ್ಗೆ ಇಟ್ಟ ಮೇಲೆ ಪಾರ್ವತಿಯರಿಗೆ ನಮ್ಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಅಂದ್ರೆ ಮೇಡಮ್, ಇಲ್ಲಿ ರಾಜ್ಯದ ಏನ್ ಸ್ವಲ್ಪ ಸಿಂಪಲ್ ಆಗಿ ಜನರಿಗೆ ಹೇಳ್ಬಿಡೋಣ. ಸಿಎಂ ಪತ್ನಿ ಏನ್ ಪರಿಹಾರ ನಮಗೆ ಕೊಟ್ಟಿಲ್ಲ, ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಪರಿಹಾರ ಈ ಅವಾರ್ಡ್ ನೋಟಿಸ್ ಪ್ರಕಾರ 3,24,700 ರೂಪಾಯಿ. ಇದೊಂಚೂರು ತೋರಿಸಿ, ಕಾಣಿಸತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಈ ಡಾಕ್ಯುಮೆಂಟ್ ಅಂತೂ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. 1997ನೇ ಇಸ್ವಿಯಲ್ಲೇನೆ, ಇಲ್ಲಿ ಇಸ್ವಿ ಇದೆ ಗಮನಿಸಿ, ಇಲ್ಲಿ 1997ನೇ ಇಸ್ವಿಯಲ್ಲೇನೆ 3,24,700 ರೂಪಾಯಿ ಪರಿಹಾರವನ್ನ ಮೂಡಾದಿಂದ ಕೊಟ್ಟು ಬಿಟ್ಟಿದ್ದಾರೆ. ಆ ಭೂಮಿಗೆ ಇದೇ ಭೂಮಿಗೆ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿರುವ ಭೂಮಿಗೇನೆ ಸರ್ವೆ ನಂಬರ್ 464 ಇದೇ ಜಾಗಕ್ಕೆ 3,24,700 ರೂಪಾಯಿ ಪರಿಹಾರ ಕೊಟ್ಟು ಬಿಟ್ಟಿದ್ದಾರೆ. 62 ಕೋಟಿ ಕೇಳ್ತಾರಲ್ಲ ಸರ್, 3,24,000 62 ಕೋಟಿ ತಿಂಗಳು ಡಬಲ್ ಆಗ್ಬೋದು ಸರ್. ನಮ್ದೊಂದು ಚಿಕ್ಕ ಜಾಗ ಇದೆ ಸರ್, ಹಿಂಗೆ ಎಲ್ಲಾದ್ರೂ ಡಬಲ್ ತ್ರಿಬಲ್ ಅಥವಾ ಇಂಟು 10 ಆಗುತ್ತಾ ಅಂತ ಅವ್ರಿಗೆ ಕೇಳಬೇಕು, ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು. ಅಲ್ಲ ಮೇಡಮ್, ನಂಗೆ ಅರ್ಥ ಆಗಿರೋದ್ರೆ ಈ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಘಟಾನುಘಟಿ ಕಾನೂನು ಪಂಡಿತರು ಸಿದ್ದರಾಮಯ್ಯ ಪರವಾಗಿ ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ ಹೊರತು ಕಾನೂನುಬದ್ಧವಾಗಿ ಏನ್ ಹೇಳ್ಬೇಕು ಹೇಳ್ತಿಲ್ಲ. ಭೂಸ್ವಾಧೀನ ಕೈ ಬಿಡೋ ಪ್ರಶ್ನೆ ಬಂದಾಗ ಏನ್ ಹೇಳ್ತಾರೆ, ಅದು ಹೆಸರು ಮೇಲೆ ಆಗಲ್ಲ, ಸರ್ವೆ ನಂಬರ್ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸರ್ವೆ ನಂಬರ್ ಪ್ರಕಾರ ಅದಕ್ಕೆ ಬೇಕಾದ ಪರಿಹಾರನ 97ರಲ್ಲೇ ಕೊಟ್ಟ ಮೇಲೆ 2021-22 ಕೊಡೋದ ಅನಿವಾರ್ಯತೆ ಎಲ್ಲಿ ಬರ್ತದೆ? ಹೆಂಗ್ ಬರೀತಾರೆ ಸಿದ್ದರಾಮಯ್ಯನವ್ರ ಪತ್ನಿ? ಇಲ್ಲಿ ನೋಡಿ ಬರ್ದಿದ್ದಾರೆ, ನನ್ನ ಜಮೀನಿಗೆ ಈವರೆಗೆ ಪ್ರಾಧಿಕಾರ ಯಾವುದೇ ರೀತಿಯ ಪರಿಹಾರವನ್ನ ನೀಡಿಲ್ಲ. ಸುಳ್ಳು ಅಲ್ವಾ ಸರ್? ಈ ಪತ್ರದಲ್ಲಿ ಬರ್ದಿರೋದು ಮತ್ತೊಂದು ಸುಳ್ಳಿದು. ಇಲ್ಲಿ ಬರ್ದಿದ್ದಾರೆ ನೋಡಿ ಕ್ಲೀನ್ ಆಗಿ, ಜಮೀನಿಗೆ ಈವರೆಗೆ ಯಾವುದೇ ಪ್ರಾಧಿಕಾರ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ. ಹಂಗಾದ್ರೆ ಇದೇನಿದು 3,24,700 ರೂಪಾಯಿ ಇದೇನು? ಒಂದ್ ಕಡೆ ಪರಿಹಾರ ಇಲ್ಲ, ಈ ಡಾಕ್ಯುಮೆಂಟ್ ಅಲ್ಲಿ ಪರಿಹಾರ ಕೊಟ್ಟಿಲ್ಲ ಅಂತ. ಈ ಡಾಕ್ಯುಮೆಂಟ್ ಇದು ಅವಾರ್ಡ್ ನೋಟಿಸ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಮೂಡಾದ್ದೇ ಇದು ಪತ್ರ, ಅವಾರ್ಡ್ ನೋಟಿಸ್. ಇದರಲ್ಲಿ ಹೇಳ್ಬಿಟ್ಟಿದ್ದಾರೆ 3,24,700 ರೂಪಾಯಿ ನಾವು ಕೊಟ್ಟಿದ್ದೀವಿ ಬ್ಯಾಂಕ್ ನಲ್ಲಿ. ಇನ್ನೂ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ ರಾಜ್ಯ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿ. ಅವಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ ಕೆಲವರಿಗೆ, ಯಾಕಂದ್ರೆ ಗೊತ್ತಿಲ್ಲದವ್ರಿಗೆ. ಅವಾರ್ಡ್ ನೋಟಿಸ್ ಕೊಟ್ಟ ಮೇಲೆ ಅವರು ಖುದ್ದಾಗಿ ದುಡ್ಡು ತಗೊಳ್ಬೇಕು. ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವ್ರ ಹೆಸರು ಡಿಪಾಸಿಟ್ ಇಟ್ಬಿಡ್ತಾರೆ ಬ್ಯಾಂಕಲ್ಲಿ. ಅಲ್ಲಿ ಮುಗೀತು, ಪರಿಹಾರ ಕೊಟ್ಟಿದೆ ಅಂತ ಅರ್ಥ, ಭೂಮಿ ಮೂಡ ಸ್ವಾಧೀನ ಆಗಿದೆ ಅಂತ ಅರ್ಥ. ಸೊ ಸಿದ್ದರಾಮಯ್ಯ ಪತ್ನಿಯವರಿಗೆ ಪರಿಹಾರ ಬೇಕಾಗಿದ್ರೆ ಅವ್ರೇನು ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಿದ್ರು ಅದನ್ನು ತಗೊಳ್ಬೇಕಾಗಿದೆ ಅಷ್ಟೇ ಹೊರತು 50 ಪತ್ರದಲ್ಲಿ ನಿವೇಶನ ಅಲ್ಲ. ದಯವಿಟ್ಟು ರಾಜ್ಯ ಜನತೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಕಾನೂನು ತಜ್ಞರನ್ನ ಕೇಳಿ ಅಭಿಪ್ರಾಯ ಪಡ್ಕೋಬೋದು. ಎಕ್ಸಾಕ್ಟ್ಲಿ ನೋಡಿ, ಒಂದು ಅಂತ ಪ್ರಾರಂಭ ಮಾಡಿದ್ವಿ ಬೆಳಗ್ಗೆ. ಈ ವೈಟ್ನರ್ ಹಾಕಿರೋ ಡಾಕ್ಯುಮೆಂಟ್ ಅದರ ಪ್ರಕಾರ ಭೂಮಿಯನ್ನ ಕೇಳಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಾರಂಭವಾಯಿತು. ಇದೀಗ 5 ಸುಳ್ಳುಗಳು, ಬ್ಯಾಕ್ ಟು ಬ್ಯಾಕ್ 5 ಸುಳ್ಳುಗಳು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಳಿರೋದು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ನೀವು ಡಿನೋಟಿಫಿಕೇಶನ್ ವಿಚಾರ ಮಾತನಾಡ್ತಿದ್ರಿ ಸರ್, ನನ್ನ ಹತ್ರ ಇನ್ನೊಂದು ಡಾಕ್ಯುಮೆಂಟ್ ಇದೆ, ನಾವು ತೋರಿಸಿದೀವಿ ಆಲ್ರೆಡಿ ಒಂದ್ಸತಿ. ದೇವರಾಜು ಅವ್ರು ಬರ್ದಿರೋದು ಇದು, ನನಗೆ ಕೃಷಿ ಮಾಡ್ಲಿಕ್ಕೆ ಇದೊಂದೇ ಭೂಮಿ ಆಧಾರ, ಹಿಂಗಾಗಿ ನೀವೇನು ನೋಟಿಫೈ ಮಾಡಿದ್ದೀರಿ ಇದನ್ನ ಕೈ ಬಿಡಿ ಅಂತ ಹೇಳಿ ದೇವರಾಜು ಅವರು ಬರೆದಿರೋ ಪತ್ರ. ಇದರ ಆಧಾರದ ಮೇಲೆ ಡಿನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು, ಹೌದಾ? ಬಟ್ ನಮಗೆ ಸಿಕ್ಕಿರೋದು ಮತ್ತೊಂದು ಡಾಕ್ಯುಮೆಂಟ್ ಪ್ರಕಾರ ಇದು ಡಿನೋಟಿಫೈ ಆಗಿರೋದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್. ಇದರಲ್ಲಿರೋ ಹೆಸರು ನಿಂಗಾ ಉರ್ಫ್ ಜವರ. ಅವ್ರು ಯಾವಾಗ ಸತ್ತೋಗಿದ್ದು ಸರ್? 68ನೇ ಇಸ್ವಿಗಿಂತ ಮುಂಚೆ ಸತ್ತೋಗಿದ್ದಾರೆ. ಇದು 97ರಲ್ಲಿ 97ನೇ ಇಸ್ವಿಯಲ್ಲಿ 98ನೇ ಇಸ್ವಿಯಲ್ಲಿ 68ನೇ ಇಸ್ವಿಯಲ್ಲಿ ಸತ್ತೋಗಿರೋ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫಿಕೇಶನ್. ಸುಳ್ಳು ನಂಬರ್ 6 ಬರ್ದಿರೋ 96ರಲ್ಲಿ ದೇವರಾಜು ಅವ್ರ ಪತ್ರ ಬರೀತಾರೆ, ಇದು ಡಿನೋಟಿಫೈ ಮಾಡಿ ಅಂತ ಹೇಳಿ. ಆ ಪತ್ರ ಬರೋ ಸಂದರ್ಭದಲ್ಲಿ ದೇವರಾಜ್ ಹೆಸರಲ್ಲಿ ಖಾತೆ ಇರುತ್ತೆ ಅವ್ರ ಪ್ರಕಾರ. ದೇವರಾಜ್ ಹೆಸರಲ್ಲಿ ಖಾತೆ ಇದ್ರು ಕೂಡ ಅದು ಭೂಸ್ವಾಧೀನ ಕೈ ಬಿಡೋದು ನಿಂಗ ಹೆಸರಲ್ಲಿ. 2 ಇಲ್ಲಿ ನೋಡಿ, 7ನೇ ಸುಳ್ಳ 6ನೇ ಸುಳ್ಳ ನಂಬರ್ ಮಿಸ್ ಆಗ್ತಿದೆ, ಅಷ್ಟು ಸುಳ್ಳುಗಳು ಎಕ್ಸ್ಪೋಸ್ ಆಗ್ತಾ ಇದೆ ಇವತ್ತು. ಇಲ್ಲಿ ಒಂದು ದಾಖಲಾತಿ ಪ್ರಕಾರ ಇದು ಡಿನೋಟಿಫಿಕೇಶನ್ಗೆ ಅರ್ಜಿ ಹಾಕಿರೋದು ದೇವರಾಜ್ ಅವರು, ಇಲ್ಲಿ ಹೆಸರಿದೆ, ಈ ಕಡೆ
ದೇವರಾಜ್ ಅಂತ ಹೇಳಿ ಅವ್ರ ಹೆಸರಲ್ಲಿ ಡಿನೋಟಿಫೈ ಮಾಡಿ ಅಂತ ಹೇಳಿ ಬರೆದಿರುವ ಪತ್ರ. ಇಲ್ಲಿ 98ರಲ್ಲಿ ಡಿನೋಟಿಫಿಕೇಶನ್ ಮಾಡಿ ಹೊರಡಿಸಿರುವ ಪತ್ರ. ಇಲ್ಲಿ 68ನೇ ಇಸ್ವಿಯಲ್ಲೇ ತೀರ್ಕೊಂಡಿರುವ ನಿಂಗ ಉರುಫ್ ಜವರ ಅವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. ಸತ್ತ ವ್ಯಕ್ತಿ ಹೆಸರಲ್ಲೆಲ್ಲ ಯಾವಾಗಪ್ಪ ಡಿನೋಟಿಫಿಕೇಶನ್ ಆಗೋದು? ಈ ವಿಚಾರ ಸಂಬಂಧಪಟ್ಟ ಇನ್ನೊಂದು ಸತ್ಯ ಇದೆ. ತಮಗೆ ದಾಖಲೆ ಕೊಟ್ಟಿದ್ದೀನಿ. 1968 ಇಸ್ವಿಲಿ ಇದೇ ದೇವರಾಜು ಮತ್ತು ಇನ್ನೊಬ್ಬ ಅಣ್ಣ ಮಲ್ಲಯ್ಯ ಅನ್ನೋರು ಮೈಲಾರಯ್ಯನವರಿಗೆ ಹಕ್ಕು ಖುಲಾಸೆ ಪತ್ರ ಬರ್ಕೊಟ್ಟಿದ್ದಾರೆ. ಹೌದು. ಹಾಗಾಗಿ 1968 ಇಸ್ವಿಯಿಂದ ಈ ಭೂಮಿ ಮೈಲಾರ ಸಂಬಂಧಪಟ್ಟಿದ್ದು, ದೇವರಾಜ್ಗಾಗ್ಲಿ ಅಥವಾ ಜವರವ್ರಿಗಾಗ್ಲಿ ಸೇರಿದಲ್ಲ. ಈ ವಿಚಾರ ಕೂಡ ಮುಚ್ಚಿಟ್ಟು ಇಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಸುಳ್ಳು ಸರ್ ಹಂಗಾದ್ರೆ? ಅದನ್ನ ಹೇಳ್ತೀನಿ. ಎಲ್ಲ ಮೊದಲಿಂದ ಕೊನೆಯವ್ರಿಗೆ ಬರೀ ಸುಳ್ಳೇ ಇದೆ.